बीजेपी वाले कोई भी आपको बोले कि नो थोड़ा छोटा है, अनुभव नहीं है, उनको बुला दीजिए एक डिबेट को. उनका ही ಅವರೇ ವೇದಿಕೆ ಚೂಸ್ ಮಾಡಲಕ್ಕ, ಅವರೇ ಜಾಗ ಚೂಸ್ ಮಾಡಲಕ್ಕ, ವಿಷಯ ಅವರೇ ಚೂಸ್ ಮಾಡಲಕ್ಕ. ನೋಡೋಣ ಯಾರು ಹೆಚ್ಚಿಗೆ ಜಾಸ್ತಿ ಜ್ಞಾನ ಅದ, ಯಾರು ಹೆಚ್ಚಿಗೆ ಕೆಲಸ ಮಾಡೋ ತಾಕತ್ತದ, ಅದು ನೋಡಿ ನಾವು ಡಿಸೈಡ್ ಮಾಡೋದು. ಯಾರು ವಯಸ್ಸು ಸಣ್ಣದು ದೊಡ್ಡದು ನೋಡೋ ಅವಶ್ಯಕತೆ ಇಲ್ಲ. 10 साल में कितने बार खुबा साहब ने बसों कल्याण को आया, कितने बार आपके गांव को आया, कितने बार आपको पंचायत को आया, कितने अनुदान लेकर आया. अब सभी लोग सोचना चाहिए, क्योंकि 5 साल उन्होंने केंद्र सचिव थे. इस 5 साल में उनको सबसे ज्यादा शक्ति, सबसे ज्यादा अधिकार इस 5 साल में था. इस 5 साल में उन्होंने काम नहीं किया, तो अगले 5 साल में करेंगे क्या काम? आपके सपने हमारे अपने. न्यू एशिया डेवलपर्स प्राइवेट लिमिटेड कंपनी. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ಹಾಗೂ ನಮ್ಮ ಚುನಾವಣೆಗೋಸ್ಕರ ತಾವೆಲ್ಲರೂ ಬಂದಿರಿ, ಬಹಳ ಸಂತೋಷ ಆಗ್ತಿದೆ. 100 ನಾಳೆ ದಿವಸ ಕೂಡ ನೀವು 4 ತಾಸು ನಮಗೆ ನೀವು ಟೈಮ್ ಕೊಟ್ಟಿದ್ದೀರಿ. ನಾಳೆ ದಿವಸ ನನಗೆ 24 ತಾಸು ನನಗೆ ಟೈಮ್ ಕೊಡ್ತೀನಿ ಅಂತ ಬಂದು ನನಗೆ ಹೇಳಿ ಭರವಸೆ ಕೊಡ್ತೀನಿ. ಇವಾಗ ಕಾಂಗ್ರೆಸ್ ಪಕ್ಷ ವತಿಯಿಂದ ಏನು ಅಭಿವೃದ್ಧಿ ಆಗ್ತಾರೆ ಅಂತಂಬುದು ನಮ್ಮ ಕಣ್ಮುಂದೆನೇ ಇದೆ. ಆದ್ರೆ ನಾವು ವಿಚಾರ ಮಾಡಬೇಕಾಗತ್ತೆ. 10 ವರ್ಷ ಭಗವಂತ ಖೂಬಾ ಸರ್ ಅವರು ಅವರಿಗೆ ಟೈಮ್ ಸಿಕ್ಕಿದೆ. इस 10 साल में कितने बार खुबा साहब ने बसों कल्याण को आया, कितने बार आपके गांव को आया, कितने बार आपको पंचायत को आया, कितने अनुदान लेकर आया. अब सभी लोग सोचना चाहिए, क्योंकि 5 साल उन्होंने केंद्र सचिव थे. इस 5 साल में उनको सबसे ज्यादा शक्ति, सबसे ज्यादा अधिकार इस 5 साल में था. इस 5 साल में उन्होंने काम नहीं किया, तो अगले 5 साल में करेंगे क्या काम? अभी अनएम्प्लॉयमेंट है, ನಿರುದ್ಯೋಗ ಇದೆ ಎಲ್ಲಾ ಕಡೆ. ಯುವಕರು ದಿವಸ 20-25 ಜನ ಬಂದು ಜಾಬ್ ಕೇಳ್ತಾ ಇದ್ದಾರೆ. ಕೇಂದ್ರ ಸಚಿವರಾಗಿ ಜಾಬ್ ಕೊಡ್ಬೇಕಾಗಿತ್ತಲ್ವಾ? ಯಾವ್ದಾದ್ರು ಒಂದು ಐಟಿ कंपनी फैक्ट्री कुछ तो करना था युवा के लिए, कुछ भी नहीं किए. तो उनको क्या लगता है, 2 चुनावों में दूसरे के नाम के ऊपर में जीत कर आया, इस चुनाव में भी दूसरे के नाम के ऊपर ही जीत कर आऊंगा. उनको यही उनके माइंड में है. तो मैं आपको भरोसा देता हूँ, ನಾಳೆ ದಿವಸ ತಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಡೆಲ್ಲಿ ಕಳಿಸಿದ್ದಾರೆ. ನಮ್ಮೆಲ್ಲ ನಾಯಕರ ಅವರ ಮಾರ್ಗದರ್ಶನದಲ್ಲಿ ನಾವು 100% ಯಾವುದೇ ಕೆಲಸ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, 24 ತಾಸು ಕೊಟ್ಟು 24/7 ನಿಮ್ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಡ್ತೀನಿ, ಭರವಸೆ ಕೊಡ್ತೀನಿ. ಇವಾಗ ಸಾಕಷ್ಟು ಸಲ ನಮ್ಮ ನಾಯಕರುಗಳು ವಿಧಾನಸೌಧದಲ್ಲಿ ಜಿಲ್ಲೆಗೋಸ್ಕರ, ತಾಲೂಕಿಗೋಸ್ಕರ ನೀವು ನೋಡಿದ್ದೀರಿ ಯಾವ ರೀತಿ ಧ್ವನಿ ಎತ್ತಿದ್ದಾರೆ ಅಂತ ಬೋದು. ನಾವು 1 ಸಲ ಕುಮಾರಸ್ವಾಮಿ ನೋಡಿದ್ದೀವಿ, ನಾವು ಸಂಸತ್ನಲ್ಲಿ ಧ್ವನಿ ಎತ್ತಿದ್ದು. ಬೀದರ್ ಜಿಲ್ಲೆಗೋಸ್ಕರ ಯಾವುದೋ 1 ವಿಡಿಯೋ ವಾಟ್ಸ್ಆಪ್ ನಲ್ಲಿ ಇದೆಯಾ ಜಿಲ್ಲೆಗೋಸ್ಕರ ಧ್ವನಿ ಎತ್ತಿದ್ದಾರೆ ಅಂತ ಬೋದು? ಇಲ್ಲ. ಅದಕ್ಕೆ ಈ ಸಲ ನಾವು ಏನ್ ಮಾಡ್ಬೇಕಾಗತ್ತೆ, ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾವೆಲ್ಲರೂ ಕೂಡಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ, ನಾವು ಎಲ್ಲರೂ ಬೂತ್ ಮೇಲೆ, ನಾವು ಬೂತ್ ಗೆದ್ರೆ ಮಾತ್ರ ಚುನಾವಣೆ ಗೆಲ್ತೀವಿ. ನಾವು ಬೂತ್ ಅಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ನಾವು ನಿಂತ್ಕೊಂಡು ನಾವು ಕೆಲಸ ಮಾಡಿದ್ರೆ 100% ನಾವು ಗೆಲ್ತೀವಿ. ಎಲ್ಲಾ ಕಡೆ ಜಿಲ್ಲೆಯಲ್ಲಿ ಒಳ್ಳೆ ವಾತಾವರಣ ಇದೆ, ಎಲ್ಲಾ ಕಡೆ ಜನ ಇದೇ ಹೇಳ್ತಾ ಇದ್ದಾರೆ. सबको मैं यही पूछता हूँ कि कितने बार खुबा साहब आए, सभी लोग यही बोलते हैं कि नहीं आए बोलकर, और इससे ज्यादा आए तो भी क्या बोलते हैं लोगों, उनको समस्या पूछते हैं. एक किसान डोंडापुर ग्रामीण को करेंट पूछे थे. Knowledge Park, the creative school for quality and innovative education. Modern men's parlor, tattoo studio, body massage, haircut and marriage setup for boys done here. Near Punjabi Dhami main road बसों कल्याण. हमारे खेत में 3 घंटा सुबह 3 घंटा करंट आ रहा है. अब 6 बजे करंट आप थोड़ा व्यवस्था कीजिए. उन्होंने घमंड से क्या बोला, मेरे कार की डिक्की में करंट है, वो लेकर जाओ. ऐसे रिस्पॉन्स दे रहे लोगों को. गवर्नमेंट से लेकर रही तो फोन हಚ್ಚಿ ಅವರಿಗೆ ಸಸ್ಪೆಂಡ್ ಮಾಡ್ಸಬೇಕು. ಇವತ್ತಿನ ದಿವಸ ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಶಾಸಕರು ಯಾಕೆ ನಾರಾಜರ ಖೂಬಾ ಸರ್ ಮೇಲೆ? ಅವ್ರು ಕೆಲಸ ಮಾಡಿಲ್ಲ ನಾರಾಜಲ್ಲ, ಅವ್ರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾರಾಜರ. ಯಾರಾದ್ರೂ ಸಮಸ್ಯೆ ಕೇಳಿದ್ರೆ ಜನಪ್ರತಿನಿಧಿ ಅವ್ರ ಜವಾಬ್ದಾರಿ ಏನು? ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು, ಜನರ ಸಮಸ್ಯೆಗಳನ್ನು ಕೇಳಬೇಕು, ಏನೇ ಸಮಸ್ಯೆ ಪರಿಹಾರ ಹುಡುಕಿ ಬಜೆಟ್ ಅನುದಾನದಲ್ಲಿ ಕೆಲಸ ಮಾಡಿಸ್ಕೊಡ್ಬೇಕು. ಇದು ಅವ್ರ ಜವಾಬ್ದಾರಿ. ಅದು ಬಿಟ್ಟು ಯಾರು ಬಂದ್ರು ಅವ್ರಿಗೆ ಒಂದು ಗಮನದಿಂದ ಮಾತಾಡೋದು, ಒಂದು ದುರಹಂಕಾರದಲ್ಲಿ ಮಾತಾಡೋದು, ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲಾ ಜಿಲ್ಲೆ ತುಂಬಾ ಎಲ್ಲಾ ಕಡೆ ಒಳ್ಳೆ ವಾತಾವರಣ, ಎಲ್ಲರೂ ಒಂದು ಹೊಸ ಮುಖ ನೋಡ್ತಾ ಇದ್ದಾರೆ. ಇವಾಗ ನಂದು ವಯಸ್ಸು 26, ನಾನು ಕೂಡ BBA LLB 5 ವರ್ಷ ನಾನು ಲಾ ಡಿಗ್ರಿ ಮಾಡಿದ್ದೀನಿ. ಸುಪ್ರೀಂ ಕೋರ್ಟ್ ಒಳಗಡೆ ಜಸ್ಟಿಸ್ ಮೋಹನ್ ಎಂ ಶಾಂತನಗೌಡರು ಸರ್ ಅವ್ರ ಕಡೆ ಕೆಲಸ ಮಾಡಿದ್ದೀನಿ.
ಅಡ್ವೊಕೇಟ್ ಆನ್ ರೆಕಾರ್ಡ್ ಸಂಜಯ್ ನೂರಿ ಸರ್ ಸುಪ್ರೀಂ ಕೋರ್ಟ್ ಯಾವ ಕೆಳಗಡೆ ಕೆಲಸ ಮಾಡಿದ್ರು. ಕಾನೂನು ಬಗ್ಗೆ ನಮಗೆ ಸಂಪೂर्ण ಮಾಹಿತಿ ಇದೆ. ನಾಳೆ ದಿವಸ ಏನೇ ಸಮಸ್ಯೆ ಇರ್ಬೋದು, नूर आपके साथ में खड़ा होकर मैं आपके लिए काम करूंगा. और बीजेपी वाले कोई भी आपको बोले कि नो थोड़ा छोटा है, अनुभव नहीं, उनको बुला दीजिए एक डिबेट को. उनका ही ಅವರೇ ವೇದಿಕೆ ಚೂಸ್ ಮಾಡಲಕ್ಕ, ಅವರೇ ಜಾಗ ಚೂಸ್ ಮಾಡಲಕ್ಕ, ವಿಷಯ ಅವರೇ ಚೂಸ್ ಮಾಡಲಕ್ಕ. ನೋಡೋಣ ಯಾರು ಹೆಚ್ಚಿಗೆ ಜಾಸ್ತಿ ಜ್ಞಾನ ಅದ, ಯಾರು ಹೆಚ್ಚಿಗೆ ಕೆಲಸ ಮಾಡೋ ತಾಕತ್ತದ, ಅದು ನೋಡಿ ನಾವು ಡಿಸೈಡ್ ಮಾಡೋದು. ಯಾರು ವಯಸ್ಸು ಸಣ್ಣದು ದೊಡ್ಡದು ನೋಡೋ ಅವಶ್ಯಕತೆ ಇಲ್ಲ. ಲಾಯರು, ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡಿ ನಾನು ಬಂದಿದ್ದೀನಿ. ಅದಕ್ಕೆ ಅವ್ರಿಗೆ ನೀವು ಡೈರೆಕ್ಟ್ ಆಗಿ ಓಪನ್ ಚಾಲೆಂಜ್ ಕೊಡ್ರಿ. ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ನೀವು ಕೇಂದ್ರ ಸಚಿವರು ಭಗವಂತ ಕುಮಾರ್ ಸರ್ ಇರ್ಬೋದು, ಯಾರಿಗೂ ನೀವು ಚಾಲೆಂಜ್ ಕೊಡ್ರಿ. ಯಾವುದೇ ವಿಷಯ ಬಗ್ಗೆ ನಾವು 100% ಸಿದ್ಧರಾಗಿದ್ದೀವಿ. ಒಳ್ಳೆಯಿಂದ ನಾವು ಕೆಲಸ ಮಾಡ್ತೀವಿ. 1 ವರ್ಷ ಮುಂಚೆ ನಾವು ಪಕ್ಷದ ವತಿಯಿಂದ ನಾವೇನ್ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಎಲ್ಲಾ ಗ್ಯಾರಂಟಿಗಳು ನಾವು ಈಡೇರಿಸ್ತೀವಿ. ಎಲ್ಲಾ ಲಾಭ ಆಗಿದೆ, ಎಲ್ಲ ನಮ್ಮ ತಾಯಂದ್ರಿಗೆ ಹೋಗ್ತಾ ಇದೆ. ಅದೇ ರೀತಿ ಕೆಲವು ದಿನಗಳಿಗೆ ನಮ್ದು ಕೂಡ ಮ್ಯಾನಿಫೆಸ್ಟೋ ನಮ್ಮ ಬೀದರ್ ಜಿಲ್ಲೆಗೋಸ್ಕರ ವಿಷನ್ ಏನಿದೆ, ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರು ನಿಮ್ಮ ಕೈಯಲ್ಲಿ ಕೊಡ್ತೀವಿ. ತಾವೆಲ್ಲರೂ ಬೂತ್ ಮೇಲೆ ಮನೆ ಹೋಗಿ ನೀವು ಮುಟ್ಟಿಸಿ. ಬೂತ್ ಅಷ್ಟೇ ಇಲ್ಲ, ರವಿ ರೆಕಾರ್ಡ್ಸ್ ಅವರು ಹೇಳಿದ್ರು, ಯಾರ್ಯಾರ ಸಂಘಟನೆ, ಯಾರ್ಯಾರ ಸಮಾಜ ಮುಖಂಡರಿದ್ದಾರೆ ಅವರಿಗೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ನೀವು ಹೋಗಿ ನೀವು ಅವಕಾಶ ಮಾಡಿಕೊಟ್ರೆ ಎಲ್ಲ ಕಡೆ ಹೋಗಿದ್ರಿಗೆ ಜಾಸ್ತಿ ಮತದಾನ ಆಗುತ್ತೆ ಅಂತ ಅಂಬೋದು. ಈ ಸಲ ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಮತದಾನ ಮಾಡಿ ನಾಳೆ ದಿವಸ ಒಂದೇ ಭರವಸೆ ಕೊಡ್ತೀನಿ, ನಿಮ್ಗೋಸ್ಕರ 24 ತಾಸು ನಮಗೆ ಟೈಮ್ ಕೊಡ್ತೀನಿ. ಎಲ್ಲ ನಾಯಕರ ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಕೊತ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಮಯ ಕೊಟ್ಟಿದ್ದೀರಿ. ಎಲ್ಲರಿಗೂ ಮತ್ತೆ ನಮ್ಮ ಬಸವಕಲ್ಯಾಣ ತಾಲೂಕಿನ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಿಗೆ ನೀಲಕಂಠ ರಾಥೋಡ್ ಸರ್ ಹಾಗೂ ಎಲ್ಲರಿಗೂ ವಿಜಯ್ ಸಿಂಗ್ ಸರ್ ಅವರಿಗೆ, ಮಾಲಾ ಮ್ಯಾಡಮ್ ಅವರಿಗೆ, ಸರ್ ಅವರಿಗೆ, ಮತ್ತೆ ನನ್ನ ಸಮಯ ಕಡಿಮೆ ಆಗಿದೆ. ನಾನು ಮತ್ತೆ ಒಬ್ಬರ ಹೆಸರು ತಗೊಂಡು ಒಬ್ಬರು ಬಿಟ್ಟಂದ್ರೆ ಮತ್ತೆ ನಾರಾಜ. ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳಕ್ಕೆ ಹೋಗಬೇಡ್ರಿ. ನಾನು ಬಸವಕಲ್ಯಾಣ ತಾಲೂಕಿನ ಕಾಂಗ್ರೆಸ್ ಘಟಕ ಎಲ್ಲರಿಗೂ ನಾನು ನನ್ನ ಧನ್ಯವಾದ ಹೇಳ್ತಾ